ಚಾರಣ 6. ಇಲ್ಲಿಯವರೆಗೆ ಮಾರನೇ ವಾರ ಅಪ್ಪ ಅಮ್ಮ ಊರಿನಿಂದ ಬಂದಿದ್ದರು. ಈ ಬಾರಿ ಶಿಲ್ಪಾಳ ಮನೆಗೂ ಕರೆದುಕೊಂಡು ಹೋಗಿ ಬಂದಿದ್ದೆ. 10 ದಿನ ಇದ್ದು ವಾಪಸ್ಸು ಊರಿಗೆ ಹೊರಟರು. ಈ ಮಧ್ಯೆ ಒಮ್ಮೆ ಟೀನಾ ಫೋನ್ ಮಾಡಿದ್ದಳು. ನಮ್ಮ ಪ್ರಾಜೆಕ್ಟಿನ ಮುಂದಿನ ಫೇಸಿಗಾಗಿ ತಯಾರಿ ನಡೆದಿತ್ತು. ನಮ್ಮ ಟೀಮಿಗೆ ಒಂದಿಬ್ಬರು ಹೊಸಬರು ಬೇಕಿತ್ತು. ಭಾಸ್ಕರ್ ಟೀಮಿನಲ್ಲಿ ಜನ ಜಾಸ್ತಿ ಇದ್ದರು. ಹೊಸಬರನ್ನೇ ತೆಗೆದುಕೊಳ್ಳೋಣವೆಂದರೂ ಕೇಳದೆ ಭಾಸ್ಕರನ ಒತ್ತಡಕ್ಕೆ ಮಣಿದು ವಿನಾಯಕ್ ಭಾಸ್ಕರನ ಟೀಮಿನ ಇಬ್ಬರನ್ನು ನಮ್ಮ ಟೀಮಿಗೆ ಕಳಿಸಿದ್ದರು. ಕೊನೆಗೆ ವಿನಾಯಕರ ಬಲಗೈಯಾದ ಸತೀಶ್ ಮೂಲಕ ಹೇಳಿಸಿದರೂ ಪ್ರಯೋಜನವಾಗಲಿಲ್ಲ. ಒಂದು ಸೋಮವಾರ ಭಾಸ್ಕರನ ಟೀಮಿನಿಂದ ಯಾಮಿನಿ ಮತ್ತು ಮುರುಗನ್ ಬಂದರು. ಯಾಮಿನಿ ನೋಡಲು ಚೆನ್ನಾಗಿದ್ದಳು, ಆದರೆ ಮಾತು ತೀರಾ ಕಡಿಮೆ. ಆಗೀಗ ಬಾಯಿ ತೆಗೆದಾಗ ಕಾಣುತ್ತಿದ್ದ ನಾಲಿಗೆಯ ತುದಿ ನೋಡುತ್ತಿದ್ದಂತೆಯೇ ನನಗೆ ಅದೇಕೋ ಉದ್ರೇಕವಾಗುತ್ತಿತ್ತು. ನೋಡಲು ತುಂಬಾ ಡೀಸೆಂಟ್ ಆಗಿದ್ದಳು. ತೀರಾ ಬೆಳ್ಳಗಿರದಿದ್ದರೂ ಅವಳ ಮುಖದಲ್ಲಿ ಅದೇನೋ ಹೊಳಪು ಲಕ್ಷಣ. ತೊಟ್ಟ ಚೂಡಿದಾರ್ ಅವಳ ಮೈಗೆ ಹೊಂದುವಂತಿತ್ತು. ಎಷ್ಟು ಹುಡುಕಿದರೂ ಒಳವಸ್ತ್ರಗಳ ಯಾವ ಭಾಗವೂ ಇಣುಕದಂತೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಳು. ತಲೆಗೆ ಸ್ನಾನ ಮಾಡಿ ಬಂದಿದ್ದಳೇನೋ, ಬಾಚಿ ಸೆಟ್ ಮಾಡಿದಂತಿತ್ತು. ನಾನು ಪ್ರಾಜೆಕ್ಟ್ ಬಗ್ಗೆ ಹೇಳುತ್ತಿರುವುದು ಅರ್ಥವಾಗದೆ ಒದ್ದಾಡುತ್ತಿದ್ದುದು ಕಣ್ಣುಗಳಲ್ಲೇ ಕಂಡರೂ ಕಣ್ಣಿನ ಮಿಂಚು ಒಂದಿನಿತೂ ಕಮ್ಮಿಯಾಗಿರಲಿಲ್ಲ. ಆಫೀಸಿನಲ್ಲಿ ಜಗಜಗಿಸಿ ಉರಿಯುತ್ತಿದ್ದ ಲೈಟುಗಳ ಪ್ರತಿಬಿಂಬ ಅವಳ ಕಣ್ಣುಗಳಲ್ಲಿ ಕ್ಯಾಂಡಲ್ ಮೇಲೆ ಉಪ್ಪು ಉದುರಿಸಿದಂತಿತ್ತು. ನಮ್ಮ ಪ್ರಾಜೆಕ್ಟಿನ ವಿಷಯ ತಿಳಿದುಕೊಳ್ಳಲೆಂದು ಇಬ್ಬರಿಗೂ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದನ್ನು ತೆಗೆದುಕೊಂಡು ಭಾಸ್ಕರ್ ಕಡೆಗೆ ಹೊರಟಳು. ಅವಳನ್ನು ತಡೆದು ಯಾಕೆಂದು ಕೇಳಿದೆ. ಅವರಿಗೆ ತಿಳಿಸಿ ಓದುತ್ತೇನೆ ಎಂದಳು. ನನಗೂ ರೇಗಿತು. ಕಠಿಣ ಮಾತುಗಳಲ್ಲಿ ಅಲ್ಲಿಯೇ ಕುಳಿತು ಓದುವಂತೆ ಹೇಳಿದೆ. ಅಳುವವಳಂತೆ ಮುಖ ಮಾಡಿ ಅಲ್ಲಿಯೇ ಕುಳಿತು ಕತ್ತು ಬಗ್ಗಿಸಿ ಡಾಕ್ಯುಮೆಂಟ್ಸ್ ಕೈಗೆ ತೆಗೆದುಕೊಂಡಳು. ಕಣ್ಣೀರಿನ ಹನಿಗಳು ಪೇಪರಿನ ಮೇಲೆ ಬಿದ್ದುದನ್ನು ನೋಡಿದರೂ ನೋಡದಂತೆ ನನ್ನ ಜಾಗಕ್ಕೆ ನಡೆದೆ. ಹಿಂದೆಯೇ ಮುರುಗನ್ ಬಂದ. ಅವನು ತಮಿಳು ಮಾತಾಡುತ್ತಿದ್ದಾನೋ ಅಥವಾ ಇಂಗ್ಲಿಷ ಮಾತಾಡುತ್ತಿದ್ದಾನೋ ತಿಳಿಯದಾಯ್ತು. ಏ ಎನ್ನುತ್ತಾ ಮತ್ತೆ ಏನು ಬೇಕೆಂದು ಕೇಳಿದೆ. ಮತ್ತೆರಡು ನಿಮಿಷಗಳಾದ ಮೇಲೆ ತಿಳಿಯಿತು ಅವನು ಮಾತಾಡ್ತಿರೋದು ಕನ್ನಡ ಅಂತ. ಕನ್ನಡ ಮಾತಾಡಲು ಪ್ರಯತ್ನ ಪಡ್ತಾ ಇರೋ ಅನ್ಯಭಾಷಿಕರನ್ನ ಹೀಯಾಳಿಸಬಾರದು. ಅವರು ಮತ್ತೆಂದು ಪ್ರಯತ್ನಿಸೋದೇ ಇಲ್ಲ. ಹಾಗಾಗಿ ಅವನು ಮಾತಾಡ್ತಿರೋದನ್ನ ಪ್ರಯತ್ನಪೂರ್ವಕವಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಿದೆ. ಅವರಿಬ್ಬರು ಟೀಮಿಗೆ ಹೊಂದಿಕೊಳ್ಳುವಷ್ಟರಲ್ಲಿ 1 ವಾರವೇ ಹಿಡಿಯಿತು. 2ನೆಯ ಫೇಸಿನಲ್ಲಿ ಎಲ್ಲವೂ ಸರಿಯಿದೆ ಎಂದುಕೊಂಡಿದ್ದಾಗಲೇ ದಿಢೀರನೆ ಒಂದು ಬೆಳಿಗ್ಗೆ ನಮ್ಮ ಅಪ್ಲಿಕೇಶನ್ ಕುಸಿಯಿತು. ಕಷ್ಟಪಟ್ಟು ಮತ್ತೆ ಮಧ್ಯಾಹ್ನ ಸರಿ ಮಾಡಿದರೂ ಮತ್ತೆ 2 ಗಂಟೆಯಷ್ಟರಲ್ಲಿ ಕೆಲಸ ಮಾಡುತ್ತಿದ್ದ ಮಾಡ್ಯೂಲುಗಳು ನಿಂತು ಹೋದವು. ಕಂಪನಿಯಲ್ಲಿ ಪೂರ್ತಿ ಬರೀ ನಮ್ಮ ಪ್ರಾಜೆಕ್ಟಿನ ವಿಷಯದ ಮಾತುಕತೆಯೇ ನಡೆಯತೊಡಗಿತು. ಊಟ ತಿಂಡಿಗೂ ಬಿಡುವು ತೆಗೆದುಕೊಳ್ಳದೆ ನಮ್ಮ ಟೀಮಿನ ಎಲ್ಲರೂ ಕೆಲಸ ಮಾಡತೊಡಗಿದರು. ಎಲ್ಲಿ ತಪ್ಪಾಗಿದೆ ಎನ್ನುವುದೇ ತಿಳಿಯುತ್ತಿರಲಿಲ್ಲ. ಸರ್ವರನ್ನು ಆಫ್ಲೈನ್ ಮಾಡಿಸಿ ಮತ್ತೆ ಮೊದಲಿನಿಂದ ಎಲ್ಲ ಮಾಡ್ಯೂಲುಗಳನ್ನು ಜೋಡಿಸಿದೆವು. ಮೊದಲನೆಯ ಟ್ರಾನ್ಸಾಕ್ಷನ್ ಶುರುವಾಗುತ್ತಿದ್ದಂತೆಯೇ ಸರ್ವರ್ ಹ್ಯಾಂಗ್ ಆಯಿತು. ಯಾವುದೇ ಸಂದೇಶಗಳೂ ಇಲ್ಲ, ವಾರ್ನಿಂಗೂ ಇಲ್ಲ. ಸಂಪೂರ್ಣ ಸ್ತಬ್ಧ. ಲಾಗ್ ಫೈಲ್ಸ್ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿದ್ದವು. ತಲೆ ಕೆಟ್ಟು ಗೊಬ್ಬರವಾಯಿತು. ಇದನ್ನು ಸಂಪೂರ್ಣವಾಗಿ ಸ್ಟೆಬಿಲೈಸ್ ಮಾಡಿದ್ದೇವೆ ಅಂತ ನಾವು ನಮ್ಮ ಕ್ಲೈಂಟ್ಸ್ ಹತ್ತಿರ 3ನೆಯ ಫೇಸಿಗೆ ತಯಾರಾಗುತ್ತಿದ್ದೆವು. ಈಗ ನೋಡಿದರೆ ದಿಢೀರನೆ ಅಪ್ಲಿಕೇಶನ್ ಕುಸಿದಿತ್ತು. ಡೇಟಾನಲ್ಲಿ ಏನಾದರೂ ಎಡವಟ್ಟಾಗಿದೆಯಾ ಅಂತ ನಟರಾಜುನ ಕೇಳಿದೆ. ನಟರಾಜು ಅದಕ್ಕೆ ಏನೂ ಆಗಿಲ್ಲ, ಹೋದ ವಾರವಿನ್ನೂ ಭಾಸ್ಕರ್ ಅದರ ಆಡಿಟ್ ಮಾಡಿದ್ದಾರೆ ಎಂದ. ನನಗೇನೂ ಹೊಳೆಯಲಿಲ್ಲ. ಈ ಭಾಸ್ಕರ್ ನನ್ನ ಪ್ರಾಜೆಕ್ಟಿಗೆ ಹೀಗೇಕೆ ಮೂಗು ತೂರಿಸುತ್ತಿದ್ದಾನೆ ಎನ್ನುವುದೇ ತಿಳಿಯಲಿಲ್ಲ. ವಿನಾಯಕರಿಗೆ ಕೆನಡಾದಿಂದ ಕಾಲ್ ಬಂತು. ಎಮರ್ಜೆನ್ಸಿ ಮೀಟಿಂಗ್ ಕರೆದರು. ನಮಗಿಂತ ಮೊದಲೇ ಭಾಸ್ಕರ್ ಬಂದು ಕೂತಿದ್ದ. ಎಂದಿನಂತೆ ಸತೀಶ್ ಕೂಡ ಬಂದಿದ್ದರು. ವಿನಾಯಕ್ ತುಂಬಾ ಕೂಲ್ ಮನುಷ್ಯ. ತುಂಬಾ ವಿಚಾರ ಮಾಡಿ ಮಾತಾಡುತ್ತಿದ್ದರು. ಆದರೆ ಇಂದು ಹಿಂದೆ ಮುಂದೆ ನೋಡದೆ ಧನ್ 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 ಅಂತ ಶೂಟ್ ಮಾಡತೊಡಗಿದರು. ನಿಮಗೆಲ್ಲ ಜವಾಬ್ದಾರಿ ಇಲ್ಲ, ಥಿಂಕಿಂಗ್ ಪವರ್ ಇಲ್ಲ ಎಂದು ಗುಡುಗಿದರು. ಅವರು ಆ ಭಾಸ್ಕರ್ ಮುಂದೆ ಹಾಗೆ ಬೈದದ್ದು ನನಗೆ ಸರಿ ಕಾಣಲಿಲ್ಲ. ಸತೀಶ್ ನನ್ನ ಪರ ಮಾತಾಡಲು ಪ್ರಯತ್ನಿಸಿ ಸುಮ್ಮನಾಗಿ ಬಿಟ್ಟಿದ್ದರು.
ಅಷ್ಟರಲ್ಲಿ ನಟರಾಜು ಬಂದ. ಡೇಟಾಬೇಸಿನ ಬ್ಯಾಕಪ್ ಬಳಸಿದರೆ ಅಪ್ಲಿಕೇಶನ್ ಕೆಲಸ ಮಾಡುತ್ತಿದೆಯಂತೆ ಎಂದು ತಿಳಿಸಲು ಬಂದಿದ್ದ. ಹಾಗಿದ್ದರೆ ನಮ್ಮ ಕೋಡಿನಲ್ಲೇನೂ ಪ್ರಾಬ್ಲಮ್ ಇಲ್ಲ ಎಂದು ತಿಳಿದು ಮನಸ್ಸು ಸ್ವಲ್ಪ ಹಗುರವಾಯಿತು. ಕೋಡಿನಲ್ಲಿ ಕೊನೆಯ ಬಾರಿ ಬದಲಾವಣೆ ಮಾಡಿದ್ದು ಟೀನಾ, ಅದು 2 ತಿಂಗಳ ಮುಂಚೆ. ಅವಳ ಕೋಡಿನಿಂದೇನಾದರೂ ಈ ಗತಿ ಬಂದಿದ್ದರೆ ನನಗೆ ಮಂಗಳಾರತಿಯಾಗುತ್ತಿತ್ತು. ಏನಾಗಿದೆ ಹೋಗಿ ನೋಡು. ಹಾಗೆ ಮೊದಲು ಕ್ಲೈಂಟ್ಸಿಗೆ ಅಪ್ಡೇಟ್ ಕಳಿಸೋದು ಮರಿಬೇಡ ಎಂದರು. ಸ್ವಲ್ಪ ಸಮಾಧಾನ ಕಾಣಿಸುತ್ತಿತ್ತು ಅವರ ದನಿಯಲ್ಲಿ. ಎದ್ದು ಹೊರಡುವಾಗ ಮತ್ತೆ ಹೇಳಿದರು, ಟಿಲ್ ದಿಸ್ ಇಶ್ಯೂ ಗೆಟ್ಸ್ ರೆಸಾಲ್ವ್ಡ್, ಟೇಕ್ ದೇರ್ ಹೆಲ್ಪ್. ಯು ವಿಲ್ ಸಿ ಯೋರ್ ಅಪ್ಲಿಕೇಶನ್ ಎವ್ರಿ ಡೇ, ಸೊ ಯು ವೋಂಟ್ ರಿಯಲೈಸ್ ದ ಪ್ರಾಬ್ಲಮ್. ದೀಸ್ ಗೈಸ್ ಕ್ಯಾನ್ ಹೆಲ್ಪ್ ಯು ಫೈಂಡ್ ಇಟ್ ಎಂದರು ಭಾಸ್ಕರ್ ಕಡೆಗೆ ಕೈ ತೋರಿಸುತ್ತಾ. ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯ್ತು. ಹೋಗಿ ಭಾಸ್ಕರನ ಸಹಾಯ ಪಡೆದರೆ ಈ ಪ್ರಾಜೆಕ್ಟನ್ನು ಮುಲಾಜಿಲ್ಲದೆ ತನ್ನ ಟೀಮಿಗೆ ಹಾಕಿಕೊಳ್ಳುತ್ತಾನೆ. ಇದು ಅವನ ಕೈ ಸೇರಿದರೆ ಮತ್ತೆ ಅವನ ಕೈ ಕೆಳಗೆ ಕೆಲಸ ಮಾಡಬೇಕಾಗುತ್ತೆ. ಏನು ಮಾಡುವುದೆಂದು ತಿಳಿಯಲಿಲ್ಲ. ಅಷ್ಟರಲ್ಲಿ ಸತೀಶ ಎದ್ದು ನಿಂತು, ಐ ಕ್ಯಾನ್ ಹೆಲ್ಪ್ ಹಿಮ್ ಎಂದರು. ಅವರಿಗೆ ತಾಂತ್ರಿಕವಾಗಿ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಆದರೆ ನಮಗೆ ಈಗ ತಾಂತ್ರಿಕವಾಗಿ ಏನೂ ಬೇಕಿರಲಿಲ್ಲ. ಸದ್ಯ ಬೀಸುವ ದೊಣ್ಣೆ ತಪ್ಪಿಸಿಕೊಂಡರೆ ಸಾಕಾಗಿತ್ತು. ನಟರಾಜು, ನಾನು ಮತ್ತು ಸತೀಶ್ ಡೇಟಾಬೇಸಿನ ಸರ್ವರ್ ರೂಮಿನ ಕಡೆಗೆ ನಡೆದೆವು. ಸುತ್ತಮುತ್ತ ಕೂತಿದ್ದ ಸಹೋದ್ಯೋಗಿಗಳೆಲ್ಲ ವಾರೆಗಣ್ಣಲ್ಲೇ ನಮ್ಮತ್ತ ನೋಡುತ್ತಿದ್ದುದು ನಮಗೆಲ್ಲ ಅರಿವಾಯಿತು. ಮುಂದುವರಿಯುತ್ತದೆ.